ಪ್ರತ್ಯಕ್ಷಕರೇ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಕಾಲ್ ಮಾಡಲಾಗಿದೆ. ಅಂದ್ರೆ OBC ಇಲಾಖೆಯಲ್ಲಿ ಯಾರೆಲ್ಲ ಬರ್ತಾರೋ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಸ್ಕಾಲರ್ ಅನ್ನು ತಗೋಬಹುದು. ಇದಕ್ಕಾಗಿ ಅವರು ಡೇಟ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ, ವೆಬ್ಸೈಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ, ಮತ್ತೊಂದಷ್ಟು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ನೀವು ವಿಡಿಯೋನ ಕೊನೆವರೆಗೆ ನೋಡದೆ ಹೋದ್ರೆ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ಹೇಳ್ತಾ ಹೋಗಿರ್ತೀನಿ, ಅವು ಗೊತ್ತಾಗೋದಿಲ್ಲ. ಆದಿಸಿಂದಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ನಾನು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ಮಾಡ್ತಾ ಇರ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮೂಲಕ ವಿಡಿಯೋ ನಿಮ್ಮನ್ ಬಂದು ತಲುಪ್ತವೆ. ಬನ್ನಿ ಹಾಗಾದ್ರೆ ಡೀಟೇಲ್ಸ್ ಅಲ್ಲಿ ಮುಂದುವರಿತಾ ಹೋಗೋಣ. ಪ್ರತಿವೀಕ್ಷಕರೇ, ಆಯುಕ್ತರ ಕಚೇರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ದೇವರಾಜ ಅರಸು ಭವನ, ವಸಂತನಗರ, ಬೆಂಗಳೂರು, ಇಲ್ಲಿಂದ ಒಂದು ಪ್ರಕಟಣೆ ಹೊರಡಿಸಲಾಗಿದೆ. 15/6/2026 ಈ ಪ್ರಕಟಣೆ ಬಂದಿದೆ. ಏನ್ ಹೇಳಕ್ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ ಹೇಳಿದ್ರೆ SLC ನಂತರದಲ್ಲಿ ಯಾರೆಲ್ಲ ವ್ಯಾಸಂಗ ಮಾಡ್ತಾ ಇದ್ದಾರೋ ಆ ಒಂದು ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1ರ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 2026-27ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ಮೆಟ್ರಿಕ್ ನಂತರದ ಅರ್ಹತಾ ವಿದ್ಯಾರ್ಥಿ ವೇತನ, ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು 31/8/2026ಕ್ಕೆ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಲು ಸೂಚಿಸಿದೆ. ಪ್ರತಿವೀಕ್ಷಕರೇ, ಕ್ಲಾರಿಟಿ ಕೊಡ್ತಾ ಹೋಗಿದ್ದಾರೆ. ಹಿಂದುಳಿದ ವರ್ಗದ ಅಡಿಯಲ್ಲಿ ಯಾರೆಲ್ಲ ಬರ್ತಾರೋ ಅವ್ರಿಗೆ ಸ್ಕಾಲರ್ಶಿಪ್ ನ ಕೊಡ್ತಾ ಇದೀವಿ. ಜೊತೆಗೆ ಪ್ರವರ್ಗ 1 ಕ್ಯಾಟಗರಿ 1 ನಲ್ಲಿ ವಿಶೇಷವಾಗಿ ಕೆಲವರನ್ನ ಇಲ್ಲಿ ಸೇರಿಸ್ಕೊಂಡಿದೀವಿ. ಅದಾರಪ್ಪ ಅಂತ ಹೇಳಿದ್ರೆ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗ. ಈ ವರ್ಗವನ್ನು ಸೇರಿಸಿಕೊಂಡಂತೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನ ಕಾಲ್ ಮಾಡಿದೀವಿ. ಇಲ್ಲಿ ಯಾವ ಯಾವ ಸೌಲಭ್ಯಗಳು ಸಿಗ್ತವೆ? ಮೊದಲನೇದಾಗಿ ವಿದ್ಯಾರ್ಥಿ ವೇತನ ಸಿಗುತ್ತೆ. ಇನ್ನು ಎರಡನೇದಾಗಿ ಶುಲ್ಕ ಮರುಪಾವತಿ ಯಾರಿಗೆಲ್ಲ ಬೇಕಾಗಿದೆಯೋ ಅವ್ರಿಗೆ ಶುಲ್ಕ ಮರುಪಾವತಿ ಸಿಗುತ್ತೆ. ಇನ್ನು ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಊಟ ಮತ್ತು ವಸತಿ ಸಿಗುತ್ತೆ. ಈ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಅಂತಿಮ ದಿನಾಂಕವನ್ನ 31/8/2026 ಅಂದ್ರೆ ಆಗಸ್ಟ್ 31ಕ್ಕೆ ನಿಗದಿ ಮಾಡಲಾಗಿದೆ. ಇನ್ನು ಉಳಿದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ ಹೀಗಿದೆ ಅಂತ ಹೇಳ್ತಾರೆ. https://ssp.postmetric.karnataka.gov.in/ ಈ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಎಂಬುದಾಗಿ ಹೇಳ್ತಾರೆ. ಅಂದ್ರೆ SSP ಪೋರ್ಟಲ್ ಅಲ್ಲೇ ನೀವು ಅರ್ಜಿಯನ್ನ ಹಾಕಬಹುದು. ಇನ್ನುಳಿದಂತೆ ಕಾರ್ಯಕ್ರಮಗಳ ವಿವರ, ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ಹಾಗೂ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ ಅನ್ನ ನೀವು ಭೇಟಿ ಮಾಡಿ ಅಂತಾರೆ. ಆ ವೆಬ್ಸೈಟ್ https://bcwd.karnataka.gov.in ಅಂತಕ್ಕಂಥದ್ದು. ಇಲ್ಲಿಗೆ ನೀವು ಭೇಟಿಯನ್ನ ನೀಡಿ ಡೀಟೇಲ್ಸ್ ಅನ್ನ ಪಡ್ಕೋಬಹುದು. ಇನ್ನು ಸಹಾಯವಾಣಿಗೆ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತಾರೆ, ಅದನ್ನ ನಾನಿಲ್ಲಿ ಶೋ ಮಾಡ್ತಾ ಇದ್ದೀನಿ, ನೀವು ನೋಟ್ ಮಾಡ್ಕೊಳ್ಬಹುದು. ಇನ್ನು ಇಮೇಲ್ ಅನ್ನು ಕೂಡ ನೀವು ಮಾಡಬಹುದು ಅಂತಾರೆ. ಇಮೇಲ್ ಐಡಿನೂ ಕೂಡ ಇಲ್ಲಿದೆ, ಅದನ್ನ ನೋಟ್ ಮಾಡ್ಕೊಂಡು ಏನಾದ್ರು ಸಮಸ್ಯೆಗಳಿದ್ರೆ ಇಮೇಲ್ ಅನ್ನು ಕೂಡ ನೀವು ಮಾಡಬಹುದು ಅಂತಕ್ಕಂಥದ್ದು. ಇನ್ನು ಉಳಿದಂತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಸಹಾಯವಾಣಿ, ಇಮೇಲ್, ದೂರವಾಣಿ ಅಂತ ಕರೀತಾರೆ. ಅದಕ್ಕೆ ಅವರು ಇಮೇಲ್ ಐಡಿಯನ್ನ ಇಲ್ಲಿ ಕೊಟ್ಬಿಡ್ತಾರೆ. ಅಂದ್ರೆ SSP ಸ್ಕಾಲರ್ಶಿಪ್ ಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ SSP ಪೋರ್ಟಲ್ ಅಲ್ಲಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ಇಲ್ಲಿಗೆ ನೀವು ಮೇಲ್ ಮಾಡಬಹುದು. ಅದರ ವಿಳಾಸವು ಕೂಡ ಇಲ್ಲಿದೆ, ಇದನ್ನ ನೋಟ್ ಮಾಡ್ಕೊಳ್ಳಿ. postmetric@karnataka.gov.in ಅಂತಕ್ಕಂಥದ್ದು. ಇನ್ನು ದೂರವಾಣಿ ಸಂಖ್ಯೆನ ಕೊಟ್ಬಿಡ್ತಾರೆ 1902 ಅಂತ. ಇದಕ್ಕೆ ಕಾಲ್ ಮಾಡಿ ನೀವು ವಿವರವನ್ನ ಪಡ್ಕೊಳ್ಬಹುದು ಅಂತಕ್ಕಂಥದ್ದು.
ಪ್ರೀತಿ ವೀಕ್ಷಕರೇ, ಯಾವೆಲ್ಲ ಸೌಲಭ್ಯಗಳಿಗಾಗಿ ಅರ್ಜಿಯನ್ನ ಕಾಲ್ ಮಾಡಲಾಗಿದೆ, ಲಾಸ್ಟ್ ಡೇಟ್ ಯಾವುದು, ವೆಬ್ಸೈಟ್ ಯಾವುದು, ಮಾಹಿತಿಗಾಗಿ ವೆಬ್ಸೈಟ್ ಯಾವುದು, ಮತ್ತೆ SSP ನಲ್ಲಿ ಸಹಾಯಕ್ಕಾಗಿ ಇಮೇಲ್ ಮತ್ತೆ ದೂರವಾಣಿ ಸಂಖ್ಯೆ ಯಾವುದು, ಇಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಅರ್ಹತೆಗಳೇನು ಮತ್ತೆ ಡೀಟೇಲ್ಸ್ ವಿಚಾರಗಳು ಇನ್ಯಾವ್ಯಾವು ಅಂತಕ್ಕಂಥದ್ದು ಏನಾದ್ರೂ ನಿಮ್ಗೆ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಒಂದು ಕಾಮೆಂಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಡೆಡಿಕೇಟೆಡ್ ವಿಡಿಯೋನ ನಿಮ್ಗಾಗಿ ನಾನು ಮಾಡಿಕೊಡ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕರ್ನಾಟಕದಾದ್ಯಂತ ಎಷ್ಟು ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗುತ್ತೆ, ದಯಮಾಡಿ ಶೇರ್ ಮಾಡಿ. ಆ ಮೂಲಕ ನೀವು ಕೂಡ ಅವ್ರಿಗೆ ಹೆಲ್ಪ್ ಮಾಡಿ. ಇನ್ನೇನಾದ್ರೂ ಹೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.